ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ನಾವಿವತ್ತು ಒಂದು ಹಳೆಯ ಗಾಡಿ, ಒಂದು 2011ರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಹೋಂಡಾ ಒಂದು ಗಾಡಿನ ಇವತ್ತು ನಿಮಗೆ ತೋರಿಸೋಣ ಅಂತಂದು. ಆಲ್ಮೋಸ್ಟ್ ಅಲ್ಲಿ ಊರಲ್ಲಿ ಯಾರು ಹರಪನಹಳ್ಳಿಯಲ್ಲಿ ಜಾಸ್ತಿ ಈ ಗಾಡಿ ನೋಡಿರಲ್ಲ, ಯಾಕಂದರೆ ತುಂಬ ಹಳೆಯ ಗಾಡಿ ಇದು, ನೀವು ಹುಡುಕಿದ್ರೂ ಸಿಗೋದು ಕಷ್ಟ. ಅಂಥ ಗಾಡಿನ ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ ತೋರಿಸ್ತಿದ್ದೀನಿ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫಸ್ಟ್ ಚಾನಲ್. ಇನ್ನೂ ಹೆಚ್ಚಿನ ಹೊಸ ವೀಡಿಯೋ, ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಅಕೌಂಟಲ್ಲಿ ಹಾಕ್ತಾ ಇರ್ತೀನಿ. ನಿಮಗೂ ನೋಡೋಕ್ಕೆ ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಜಾಸ್ತಿ ಮಾತಾಡದೆ ವಿಡಿಯೋ ಏನು ಕತೆ, ಯಾವ ಗಾಡಿ ಅಂತ ತೋರಿಸೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇವತ್ತು ತೋರಿಸ್ಬೇಕು ಅಂದ್ಕೊಂಡಿದ್ದ ಗಾಡಿ. ಈ ಗಾಡಿ ಯಾವುದಪ್ಪ ಅಂತಂದರೆ, ಹೋಂಡಾ ಅವ್ರ ಕಂಪ್ನಿದು 2011ರಲ್ಲಿ ಲಾಂಚ್ ಆಗಿರೋ CBR 250R ಅಂತ. ಇದರಲ್ಲಿರೋದು 248cc ಇಂಜಿನ್. ಈ ಇಂಜಿನಲ್ಲಿರೋದು 26.5 ಹಾರ್ಸ್ ಪವರು, 22 ನ್ಯೂಟನ್ ಮೀಟರ್ ಆಫ್ ಟಾರ್ಕು, ಲಿಕ್ವಿಡ್ ಕೂಲ್ ಇಂಜಿನ್ ಈ ಗಾಡಿಯಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. 100 ಸೆಕ್ಷನ್ 17 ಇಂಚಸ್ ವೀಲ್ ಬಂದಿದೆ. ಹಂಗೆ ಆಮೇಲೆ ಬ್ಯಾಕ್ ವೀಲಲ್ಲಿ 140 ಸೆಕ್ಷನ್ 17 ಇಂಚಸ್ ವೀಲ್ ಬಂದಿದೆ. ಗಾಡಿದು ಸೌಂಡ್ ಒಂದ್ಸರಿ ಕೇಳಿಸ್ಕೊಂಬಿಡ್ರಿ. ಇದು ಡಿಜಿಟಲ್ ಮೀಟ್ರ್ ಮತ್ತು ಅನಲಾಗ್ ಮೀಟ್ರ್ ಈ ಥರ ಬರುತ್ತೆ. ಅದರಲ್ಲಿ ಸ್ಪೀಡೋ ಮೀಟ್ರ್, ಫ್ಯೂಲು, ಕೆಪಾಸಿಟಿ, ಆಮೇಲೆ ಕಿಲೋಮೀಟ್ರ್ ಟೋಟಲ್, ಟೈಮ್ ಇಷ್ಟು ತೋರಿಸುತ್ತೆ. ಇದು ಗಾಡಿ ಸೌಂಡು. ಬನ್ನಿ ಹೋಗೋಣ. ಹೋಗ್ತಾ ಗಾಡಿಗೆ ಎಕ್ಸ್ಪೀರಿಯನ್ಸ್ ಏನಂತ. ಓಕೆ ಗೈಸ್, ಬನ್ನಿ ಹೋಗೋಣ. ಹೋಗ್ತಾ ಈ ಗಾಡಿದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತಂದು ಹೇಳ್ತೀನಿ. ಗಾಡಿ ಓಡಿಸೋಕ್ಕೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ R15 ಫೀಲೇ ಕೊಡುತ್ತೆ. ಬಟ್ R15 KTM ಅದಕ್ಕಿರೋ ಸ್ವಲ್ಪ ಚೆನ್ನಾಗೇ ಇದೆ ಗಾಡಿ ಅಂತ. ಗಾಯ್ಸ್ ಬನ್ನಿ. ಈ ಗಾಡಿ ಸಮಸ್ಯೆ ಏನಂತಂದ್ರೆ, ಗಾಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ, ಸ್ಪೀಡ್ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಆದ್ರೆ ಬೇಕು ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು ಗಾಯ್ಸ್. ಅದಕ್ಕೆ ಇವಾಗ ಸ್ವಲ್ಪ ಹಳೆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನಾವು ಹೋಗ್ತಿರೋದು ಹೊಸಪೇಟೆ ರೋಡು, ಹರಪನಹಳ್ಳಿಯಿಂದ ಹೊಸಪೇಟೆ ಹೋಗೋ ರೋಡ್ ಇದು. ಈ CBR 250 ಇವಾಗ ನಾವು ಓಡಿಸ್ತಿರೋದು. CBR 125 CBR 1000RR ಅಂದರೆ RRR ವರ್ಗು ಈ ಗಾಡಿ ಇದೆ. ನಿಮಗೆ ಟಾಪ್ ಎಂಡ್ ಅದೇ 1000 cc ಗಾಡಿ ಬೇಕಪ್ಪ ಅಂತಂದರೆ ಏನಿಲ್ಲ ಅಂದ್ರೂ 38ರಿಂದ 40 ಲಕ್ಷ ಆಗುತ್ತೆ ಗಾಡಿ. ಹೋಗುತ್ತೇನೋ ಇದ್ರ ಮೇಲೆ ಹೊಡೆಯಕ್ಕೆ ಈ ರೋಡಲ್ಲಿ ಆಗಲ್ಲ. ಟ್ರಾಫಿಕ್ ಹಂಸು. ಬನ್ನಿ ಯೂಟರ್ನ್ ಹಾಕೋಣ. ಊರು ಬಿಟ್ಟು ತುಂಬ ದೂರ ಬಂದ್ಬಿಟ್ಟು
ನಿಜ ಅಲ್ಲಿ ಮಾತ್ರ 135 ಬಂತು ಅಂದ್ರೆ ಮುಗೀತು. ಗಾಡಿ ಒಳ್ಳೆ ಕುದುರೆ ಆಡ್ದಂಗೆ ಆಡುತ್ತೆ ಗಾಯ್ಸ್. ಗಾಡಿ ಹಿಂಗೆ ಓಡಿಸುವಾಗ ಒಳ್ಳೆ ಮಜಾ ಸಿಗುತ್ತೆ. ಅದು ನಿಮ್ಗೆ ಯಾವ KTM ಅಲ್ಲೂ ಸಿಗಲ್ಲ, ಯಾರನ್ ಕೈಯಲ್ಲೂ ಸಿಗಲ್ಲ ಗಾಯ್ಸ್. ಆ ರೇಂಜಿಗೆ ಮಜಾ ಸಿಗುತ್ತೆ. ಆ ಮಜಕ್ಕೆ ನೀವು ಗಾಡಿನ ಈಗ ಎಷ್ಟೇ ಹಳೇದಾದ್ರೂ ಈ ಗಾಡಿನ ಯಾರು ಮಾರಲ್ಲ. ಬಂದಿರೋದು 2011 ಆದ್ರೂ ಇದು 2017 ಮಾಡೋ ಗಾಡಿ. 2017 ಗಾಡಿ ಆದ್ರೂ ಇದು ಕೇಳಿದ್ರು ಸಿಗೋದು ಬಹಳ ಕಷ್ಟ. ಹಾಗಾಗಿ ನೀವು ರೋಡಲ್ಲಿ ಎಲ್ಲೂ ಜಾಸ್ತಿ ಈ ಗಾಡಿ ನೋಡಿರಲ್ಲ. ಈ ಒಂದು ಫೀಲ್ಗೆನೆ ಜಾಸ್ತಿ ಜನ ಲೈಕ್ ಮಾಡಿ. ಓಕೆ, ಈ ವಿಡಿಯೋಗೆ ಇಷ್ಟ ಗಾಯ್ಸ್. ಮತ್ತೆ ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋ ಜೊತೆ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಷ್ಟೇ ಗಾಯ್ಸ್. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಓಕೆ ಗೈಸ್, ಬಾಯ್. ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್.